ಹಲೋ ಫ್ರೆಂಡ್ಸ್, ಆಲ್ಮೋಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಎಲ್ಲನೂ ನಾರಿದಟ್ಟಿ ವೀಡಿಯೋನ ಕವರ್ ಮಾಡಿದ್ದೆ. ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡಿದ್ವಿ, ಬಟ್ ಪೂರ್ತಿ ಕವರ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ತುಂಬ ಟಯರ್ಡ್ ಆಗಿತ್ತು. ರೂಮ್ ಆಲ್ಮೋಸ್ಟ್ ತುಂಬ ಗಲೀಜಾಗಿತ್ತು. ಯಾಕಂದರೆ ಎಲ್ಲ ಉಟ್ಕೊಂಡಿರೋ ಬಟ್ಟೆ, ಗಿಫ್ಟಾಗಿ ಬಂದಿರೋಂತಹ ಬಟ್ಟೆಗಳನ್ನು ಕೂಡ ನಾನು ಬೆಡ್ ಮೇಲೆ ಹಾಕಿದ್ದೆ. ರಾತ್ರಿ ಮಲಗುವಾಗ ಎಲ್ಲ ಎತ್ತಾಕಿ ಈ ಥರ ಹಾಕಿದ್ದೀನಿ ನೋಡಿ. ಸೊ ಇದೆಲ್ಲನೂ ಇವಾಗ ನಾನು ಕ್ಲಿಯರ್ ಮಾಡಬೇಕು. ಎಲ್ಲನೂ ಇಲ್ಲೇ ಇದೆ. ತುಂಬ ಟಯರ್ಡ್ ಆಗಿದ್ದರಿಂದ ರಾತ್ರಿ ಆಲ್ಮೋಸ್ಟ್ 1 ಗಂಟೆ 2:30. ಸೊ ಆ ಥರ ಟೈಮಲ್ಲಿ ಮಲಗಿದ್ರಿಂದ ಯಾವುದೂ ನನಗೆ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದನ್ನಿಷ್ಟು ಇವಾಗ ನಾನು ಕ್ಲೀನ್ ಮಾಡಬೇಕು. ಇಲ್ಲಿ ನೋಡಿ, ನಿನ್ನೆ ನಾನು ಇದನ್ನು ಹಾಕ್ಕೊಂಡಿದ್ದೆ ಸಾರಿ, ಶ್ರೀಶನ್ ಫ್ರಾಕು. ಸೊ ಅವಳಿಗೆ ಬಂದಿರೋ ಗಿಫ್ಟು. ಸಾರಿ ಹುಡುಕ್ತಾ ಇದ್ದೀನಿ. ಶ್ರೀಶಾ ಉಟ್ಕೊಂಡು ಸಾರಿ ಕಾಣ್ತಾ ಇಲ್ಲ ಆ್ಯಕ್ಚುಲಿ. ಅದು ಎಲ್ಲೋಗಿದೆ ಅಂತ, ಅದು ಎಷ್ಟು ಕೆಳಗಡೆ ಹೋಗಿದ್ದೇನೋ ಗೊತ್ತಿಲ್ಲ, ಅದು ಕಾಣಿಸ್ತಾನೇ ಇಲ್ಲ. ಸೊ ಈ ಥರ ಎಲ್ಲ ಅವಳಿಗೆ ತುಂಬ ಗಿಫ್ಟ್ಗಳು ಬಂದಿತ್ತು. ಸೊ ಇದು ನೋಡಿ, ಶಮಿತಿನ ಕುರ್ತಾ. ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಚಾಲೆಂಜಿಂಗ್ ಅಂದರೆ ಇಲ್ಲಿ ನೋಡಿ, ಈ ಮಿರರ್ ಮುಂದುಗಡೆ ನೋಡಿ ಯಾವ ರೀತಿ ಬಿಸಾಡಿದ್ದೀನಿ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಿವಾಗ. ಸೊ ಇದನ್ನಿಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ 2 ಅವರ್ಸ್ ಮೇಲೇ ಬೇಕಾಗುತ್ತೆ ಅನಿಸುತ್ತೆ. ಸೊ ಶ್ರೀಶನ್ ಬಟ್ಟೆನ ಈ ಕಬೋರ್ಡು, ಇಲ್ಲಾಂದರೆ ಇಲ್ಲಿ ಜಾಗ ನೋಡಿ ಬಟ್ಟೆಗಳನ್ನು ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅವಳ ಬಟ್ಟೆ ಇಡೋದಕ್ಕೆ ಸ್ವಲ್ಪ ಜಾಗ ಕಂಜೆಸ್ಟ್ ಆಗಿರೋದ್ರಿಂದ ನನ್ನ ಕಬೋರ್ಡಲ್ಲಿ ಕೆಳಗಡೆ ನಾನು ಯೂಸ್ ಮಾಡದೇ ಇರೋಂಥ ಬಟ್ಟೆಗಳನ್ನು ಇಟ್ಟಿದ್ದೆ. ಸೊ ಇಲ್ಲಿ ನೋಡಿ, ಹಾರ ಕೂಡ ಹಾಗೇ ಇಟ್ಟಿದ್ದೀನಿ. ಅವಳಿಗೆ ಯೂಸ್ ಮಾಡಿದ್ದೀನಿ, ಅವತ್ತು ಹಾಕಿದ್ದೆ ಫಂಕ್ಷನಲ್ಲಿ. ಸೊ ಅದು ಕೂಡ ಹೊರಗಡೆ ಇಟ್ಟರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಲ್ವ, ಹಾಗೆ ಇಟ್ಟಿದ್ದೆ. ಸೊ ಇಲ್ಲಿ ಎಲ್ಲ ನಾನು ಯೂಸ್ ಮಾಡದೇ ಇರೋಂತಹ ಬಟ್ಟೆನೇ ಇರೋದು. ಸೊ ಹಾಗಾಗಿ ಇದು ನೋಡಿ, ಇದೆಲ್ಲ ಬ್ಲೌಸಸ್. ಬ್ಲೌಸ್ ಮಾತ್ರ ಇಟ್ಟಿದ್ದೀನಿ, ನಾರ್ಮಲಾಗಿ ಯೂಸ್ ಮಾಡೋದು. ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಅವಳ ಬಟ್ಟೆನ ಇಲ್ಲಿ ರೀಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ನನ್ನ ಬಟ್ಟೆ ಅಷ್ಟೊಂದು ನೀಟಲ್ಲ. ಇಲ್ಲಿ ನೋಡಿ, ನನ್ನ ಹತ್ರ ತುಂಬ ಬ್ಯಾಗ್ಸ್ ಇದೆ, ಎಲ್ಲ ಇದೇ ಡಿಸೈನ್ಸ್, ಎಲ್ಲ ಬಂದಿರೋದು ಶಂಕರ್ ಗಿಫ್ಟ್ ಕೊಟ್ಟಿರೋದು. ಸೊ ಬನ್ನಿ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ಹಳೆ ಬ್ಯಾಗ್ ತೊಗೊಂಡೆ. ಸೊ ಆಲ್ಮೋಸ್ಟ್ ಯೂಸ್ ಮಾಡದೇ ಇರೋಂಥ ಬ್ಯಾಗು. ಸೊ ಅದರಲ್ಲೆಲ್ಲ ನನ್ನ ಹಳೆ ಬಟ್ಟೆನ ಅದರಲ್ಲಿ ಫಿಲ್ ಮಾಡಿ, ಸೊ ಅದನ್ನು ಮೇಲ್ಗಡೆ ಇಟ್ಬಿಟ್ರಾಯಿತು ಅಂತ ನನ್ನ ಪ್ಲ್ಯಾನ್ ಇತ್ತು. ಸೊ ಅದೇ ರೀತಿ ನೋಡ್ತಾ ಇದ್ದೀನಿ. ಕೆಲವೊಂದು ಚಿಕ್ಕ ಬ್ಯಾಗೆಲ್ಲ ಇಟ್ಟಿದ್ದೆ ಅದರಲ್ಲಿ. ಸೊ ಅವಳ ಬಟ್ಟೆನೆಲ್ಲ ತೆಗೆದು ಹಾಕ್ತೀನಿ. ಎಷ್ಟಾಗುತ್ತೋ ಅಷ್ಟು ಇಡ್ತೀನಿ. ಮತ್ತು ಸಾಕಾಗಿಲ್ಲ ಅಂದರೆ ಇನ್ನೊಂದು ಬ್ಯಾಗಲ್ಲಿ ಕವರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬೇರೆ ಕಬೋರ್ಡಲ್ಲಾದರೂ ಸ್ವಲ್ಪ ಸ್ಪೇಸ್ ನೋಡಬೇಕಾಗುತ್ತೆ. ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ. ನಾನು ಎಷ್ಟಾಗುತ್ತೋ ಅಷ್ಟು ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಅಲ್ಲಿ ಮಂಚದ ಮೇಲೆ ಇದ್ರ ಮೇಲೆ ಟೇಬಲ್ ಮೇಲೆ ಹಾಕಿರೋಂಥ ಬಟ್ಟೆನೆಲ್ಲ ಮಂಚದ ಮೇಲೆ ಹಾಕ್ಕೋತೀನಿ. ಯಾಕಂದರೆ ಕಾಲು ನೋಯ್ತಾ ಇದೆ. ಸೊ ಅದು ಆ ಬಟ್ಟೆನೆಲ್ಲ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಇಟ್ಟರಾಯ್ತು ಅಂತ ನನ್ನ ಪ್ಲ್ಯಾನ್ ಇತ್ತು. ನೋಡೋಣ, ಯಾಕಂದರೆ ನನ್ನ ಮಗಳು 2 ಎಲ್ಲ ಬಂದುಬಿಡ್ತಾಳೆ. ಇವಾಗ ಆಲ್ಮೋಸ್ಟ್ 12:30 ಆಗಿದೆ. ಅವಳು ಬರೋಷ್ಟರಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ನಾನು. ಇಲ್ಲಾಂದರೆ ಅವಳು ಫೋಲ್ಡ್ ಮಾಡಿ ಇಟ್ಟಿರೋಂಥ ಬಟ್ಟೆಗಳನ್ನೆಲ್ಲ ಮತ್ತೆ ತೆಗೆದು ಬಿಸಾಕ್ಬಿಡ್ತಾಳೆ. ಸೊ ಅದೇ ಪ್ರಾಬ್ಲಮ್ಮು. ಸೊ ಅವಳು ಬರೋಷ್ಟರಲ್ಲಿ ನೋಡೋಣ ಎಷ್ಟಾಗುತ್ತೆ ಅಷ್ಟು. ಇದೆಲ್ಲ ನೋಡಿ, ಶ್ರೀಶನ್ಗೆ ನಿನ್ನೆ ಬಂದಿರೋಂಥ ಗಿಫ್ಟ್ಗಳು. ಇದೆಲ್ಲ ತುಂಬ ಬಂದಿದೆ ಅವಳಿಗೆ ಗಿಫ್ಟು. ಇದನ್ನೆಲ್ಲ ಕ್ಲೀನ್ ಆಗುತ್ತೋ ಇಲ್ವೋ ನನ್ನ ಕೈಯಲ್ಲಿ ಗೊತ್ತಿಲ್ಲ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಈ ಫಂಕ್ಷನಲ್ಲಿ ಕೆಲವೊಂದು ಕಡೆ ಮುಯಿ ಅಂತ ಮಾಡ್ತಾರೆ, ಕೆಲವೊಬ್ಬರು ಆಯಾರ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಈ ಥರ ಮಕ್ಕಳ ಫಂಕ್ಷನಲ್ಲಿ ಬಂದರೆ ಸ್ವಲ್ಪ ಆಲ್ಮೋಸ್ಟ್ ಗಿಫ್ಟು ಮತ್ತು ಮುಯಿ ಮಾಡೋದು ಜಾಸ್ತಿ. ಸೊ ನೆಕ್ಸ್ಟ್ ಟೈಮ್ ಕೂಡ ಅವರ ಮಕ್ಕಳು ಅಥವಾ ಯಾರ್ದಾದ್ರು ಫಂಕ್ಷನ್ ಬಂದರೆ ನಾವು ಕೂಡ ಅವ್ರಿಗೆ ಮುಯಿ ಅಥವಾ ಆ ಫಂಕ್ಷನಿಗೆ ಸಂಬಂಧಪಟ್ಟಂತಹ ಗಿಫ್ಟ್ಗಳನ್ನು ಕೊಡ್ತೀವಿ. ಇದು ತವ್ರ ಮನೆಯ ಕಡೆಯಿಂದ ನನಗೆ ಕೊಟ್ಟು ಸೀರೆ ಇದು ನಿನ್ನೆ. ಸೊ ಈ ಸಾರಿನೂ ಕೂಡ ತೆಗೆದು ಹಾಕಬೇಕು. ಅದನ್ನು ಪಿಕೋ ಪಾಲ್ಸಿ ಕೊಡಬೇಕು ಅಂತ ಹೇಳಿದೆ. ಇದು ಶ್ರೀಶನ್ಗೆ ನಮ್ಮ ಅತ್ತೆಯವ್ರು ಗಿಫ್ಟ್ ಮಾಡಿರೋದು ಇದು ನಿನ್ನೆ. ಅದು ಆ್ಯಕ್ಚುಲಿ ಅವರು ಎಲ್ಲ ತುಂಬ ವೀಡಿಯೋ ಮಾಡಿಲ್ಲ ನಾವು. ಸೊ ಅದನ್ನೆಲ್ಲ ಹಾಕಿ ಅವಳನ್ನ ಕುಂದಿರಿಸಿ ಫಂಕ್ಷನ್ ಎಲ್ಲ ಮಾಡಿದರು. ಸೊ ಬಟ್ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಶ್ರೀಶನ್ ಡ್ರೆಸ್ ಮಾತ್ರ ನಾನೇ ಕಸ್ಟಮೈಸ್ ಮಾಡಿ ಹೊಲಿಸಿರೋ ಬಟ್ಟೆ ಅದು. ಈ ವೇಲ್ ಕೂಡ ನನ್ನ ಚೂಡಿದಾರ್ದೇ ವೇಲ್ ಇದು. ಇದನ್ನೇ ನಾನು ಏನು ಮಾಡಿದೆ, ಒಂದು ಬಾರ್ಡರ್ ತೊಗೊಂಡ್ಬಿಟ್ಟು ಅವಳಿಗೆ ಅದರಲ್ಲಿ ಇದನ್ನು ಮಾಡಿಬಿಟ್ಟೆ, ಒಂದು ವೇಲ್, ಅದು ಅವಳಿಗೆ ವೇಲನ್ನ ರೆಡಿ ಮಾಡಿದೆ. ಸೊ ಇದು ನೋಡಿ, ಶ್ರೀಶಾ ಉಟ್ಕೊಂಡಿದ್ಲು ಅಲ್ವ, ಅದೇ ಸೀರೆ ಇದು. ಇದೇನಾಗಿದೆ ಅಂದರೆ ಸ್ವಲ್ಪ ಕಲರ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಬಟ್ ಈ ಥರ ಇಲ್ಲ. ಅದು ಕಲರ್ ಸ್ವಲ್ಪ ಇನ್ನೊಂದು ಬಾಟಲ್ ಗ್ರೀನ್ ಇದೆ, ತುಂಬ ಶೈನಿಂಗ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಅವಳ ಸೀರೆನೇ ಅಂತ ಹೇಳ್ತಾಳೆ ಶ್ರೀಶಾ.
ಈ ಬ್ಯಾಗಲ್ಲಿ ಎಲ್ಲ ನಾನು ಐರನಿಗೆ ಕೊಡೋದಕ್ಕಂತ ಎಲ್ಲ ಸೀರೆನ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅದರಲ್ಲಿ. ಸೊ ಇದು ಅಮ್ಮನ ಸೀರೆ, ಈ ಥರ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ಸಾರಿನೆಲ್ಲ ನಾನು ಐರನಿಗೆ ಕೊಡೋದಕ್ಕೆ ಆ ಬ್ಯಾಗಲ್ಲಿ ತುಂಬಿಟ್ಟಿದೆ. ಸೊ ಈ ಸಾರಿ ಕೂಡ ಇವೆರಡು ಸಾರಿನೂ ಕೂಡ ಅದರಲ್ಲೇ ಹಾಕಿ ಐರನಿಗೆ ಕೊಟ್ಟರೆ ಆಯಿತು ಅಂತ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ನೋಡೋಣ ಯಾವಾಗ ಕೊಡ್ತೀನಿ ಅಂತ ಐರನ್ಗೆ. ಸೊ ಆಲ್ಮೋಸ್ಟ್ ಮರ್ತೋಗ್ಬಿಡುತ್ತೆ, ನಾನು ನೋಡ್ತೀನಿ. ಈ ಸಾರಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು, ನಮ್ಮ ಅತ್ತೆಯವ್ರು ಕೊಡಿಸಿದ್ರು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಲೈಟ್ ಸ್ಕೈ ಬ್ಲೂ, ತುಂಬ ಲೈಟಾಗಿದೆ ಕಲರು. ಏನಾದರೂ ಸ್ಪ್ರೆಡ್ ಆದರೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಕಾಂಪ್ಲಿಕೇಟೆಡ್ ಅನ್ಬೇಕು. ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಸಾರಿನ. ತುಂಬ ಚೆನ್ನಾಗಿದೆ ಸಾರಿ. ನನಗೆ ತುಂಬ ಕಂಫರ್ಟೇಬಲ್ ಆಗಲ್ಲ ಆ್ಯಕ್ಚುಲಿ, ಅಷ್ಟು ಕಂಫರ್ಟೇಬಲ್ ಇರೋದೇ ಇಲ್ಲ. ಆಲ್ಮೋಸ್ಟ್ ನಾನು ಚೂಡಿದಾರ್ ಅಥವಾ ಕುರ್ತಾ ಇದರಲ್ಲೇ ನಾನು ಜಾಸ್ತಿ ಇರೋದು. ಬಟ್ ಸಾರಿ ಫಂಕ್ಷನ್ ವೇರ್ ಅಷ್ಟೇ ಮಾಡ್ತೀನಿ. ಅದು ಬಿಟ್ಟರೆ ಸಾರಿ ನಾರ್ಮಲ್ ಮನೇಲಿ ಪೂಜೆ ಗೀಜೆ ಇದ್ದರೂ ಕೂಡ ಕೆಲವೊಮ್ಮೆ ಉಟ್ಕೊಳ್ತೀನಿ ಹೊರತು ನಾರ್ಮಲಾಗಿ ಜಾಸ್ತಿ ಉಟ್ಕೊಳ್ಳಲ್ಲ. ಸೊ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಸೊ ಬನ್ನಿ ಮಿರರ್ನ ಕ್ಲಿಯರ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಮಗಳು ಬರೋಷ್ಟರಲ್ಲಿ. ಇವಾಗ ಆಲ್ರೆಡಿ 1:30 ಆಗಿದೆ. ಹಾಫ್ ಆ್ಯನ್ ಅವರಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಅವಳ ಬ್ಯಾಂಗಲ್ಸ್ಗೆ ಅಂತ ಒಂದು ಬಾಕ್ಸ್ ಮಾಡಿದ್ದೀನಿ, ಅವಳ ಸರಗಳಿಗೆ ಅಂತ ಒಂದು ಬಾಕ್ಸ್ ಮಾಡಿದ್ದೀನಿ. ಸೊ ಏನೇನಿರುತ್ತೆ ಅದರಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀನಿ. ಆಮೇಲೆ ಬೇಕಾದರೆ ಅದನ್ನು ಸಪ್ರೇಟ್ ನೀಟಾಗಿ ಮಾಡ್ಕೋತೀನಿ. ಮೊದಲು ನನಗೆ ಇದೆಲ್ಲ ಕ್ಲಿಯರ್ ಆಗಬೇಕು, ಇಲ್ಲಾಂದರೆ ಅವಳು ಬರೋಷ್ಟರಲ್ಲಿ ಮತ್ತೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ರೆ ಕಷ್ಟ. ಸೊ ಹಾಗಾಗಿ ಅವಳು ಬರೋಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೊಂಥರ ಟೆನ್ಷನ್. ಬಟ್ ಬಂದೇ ಬಿಟ್ಲು ನೋಡಿ. ಇದೆಲ್ಲ ಇನ್ನೂ ಕ್ಲೀನ್ ಆಗಿಲ್ಲ. ಮಗಳು ಬಂದಳು. ಸೊ ಅಲ್ಲಿ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾಳೆ ಹಿಂದೆ. ಸೊ ಅವಳು ಸಾರಿ ಕಿತ್ತಾಕಿದ್ಲು ಆಲ್ರೆಡಿ. ನಾನು ಫೋಲ್ಡ್ ಮಾಡಿ ಇಟ್ಟಿದ್ದು ಸಾರಿ ಕಿತ್ತಾಕಿದ್ಲು. ಸೊ ಅವಳದಂತೆ ಅದು ಸಾರಿ. ನೀನು ಯಾಕೆ ತೊಗೊಂಡಿದ್ದೀಯಾ ಅಂತ ನನಗೆ ಕೇಳ್ತಾಯಿದ್ಲು. ಸೊ ಆಲ್ಮೋಸ್ಟ್ ಅದಕ್ಕೆ ನಾನು ಸುಮ್ಮನೆ ಬಾಕ್ಸೆಲ್ಲ ಹಾಕಿ ಇಟ್ಬಿಡ್ತೀನಿ. ಮತ್ತೆ ಫ್ರೀ ಇದ್ದಾಗ ಎಲ್ಲನೂ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಅವಳನ್ನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟೆ. ಮತ್ತೆ ಬಿಟ್ಬಿಟ್ರೆ ಮತ್ತೆ ಇದೇ ರೀತಿ ಕಂಟಿನ್ಯೂ ಆಗಿಬಿಡುತ್ತೆ, ಮತ್ತೆ ಸ್ಪ್ರೆಡ್ ಮಾಡಿಬಿಡ್ತಾರೆ. ಸೊ ಅವಳನ್ನ ಒಂದು 10-20 ಮಿನಿಟ್ಸ್ ವೇಟ್ ಮಾಡೋಕ್ಕೆ ಹೇಳಿ ಅವಳು ಪಾಡಿಗೆ ಅವಳು ಆಟ ಆಡಲಿ ಅಂತ ಸ್ವಲ್ಪ ಬಿಟ್ಟೆ. ಊಟ ಮಾಡಿಸ್ಬೇಕಾಗಿತ್ತು ಪಾಪ ಅವಳಿಗೆ. ಬಟ್ ಇದು ಕ್ಲೀನ್ ಮಾಡೋದ್ರಿಂದ ನಾನು ಸ್ವಲ್ಪ ಅವಳನ್ನ ಹಾಗೆ ಬಿಟ್ಟಿದ್ದೀನಿ. ಸೊ ಇವಾಗ ಇದೆಲ್ಲ ಕ್ಲೀನಾಗಿ ಇದ್ರೇ ಸ್ವಲ್ಪ ಮನೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಗಲೀಜಾಗಿದ್ದರೆ ನನಗೆ ಕಂಫರ್ಟೇಬಲ್ ಆಗೋಲ್ಲ, ಆ ಪ್ಲೇಸಲ್ಲಿ ಇರೋಕ್ಕೂ ಇಷ್ಟ ಆಗೋಲ್ಲ ನನಗೆ. ಸೊ ಆಲ್ಮೋಸ್ಟ್ ಈ ಥರ ಕ್ಲಿಯರ್ ಆಯಿತು ನೋಡಿ. ಆ ಸೀರೆನ ಅವಳು ಹೇಗೆ ಕಿತ್ತಾಕಿದ್ದಾಳೆ ಅಂತ, ಫೋಲ್ಡ್ ಮಾಡಿಟ್ಟು ಸಾರಿನ ಈ ಥರ ಕಿತ್ತಾಕಿದ್ದಾಳೆ. ಅವಳು ಕೋಪ, ಏನಕ್ಕೆ ಅದು ಸಾರಿ ನೀನೆಲ್ಲ ಮುಟ್ಟಬಾರ್ದು, ನನ್ನ ಸಾರಿನೆಲ್ಲ ತಗೊಳ್ಬಾರ್ದು ಅಂತ ನನಗೆ ಆಗ್ತಿದ್ಲು. ಸೊ ನಾನು ಸಾರಿ ಕೇಳಿ ಅವಳಿಗೆ ಮುದ್ದು ಮಾಡಿದೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.